ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಥರ್ಡ್ ಸೆಮಿಸ್ಟರ್ BCom SEP ಸಿಲೆಬಸ್ದು 2026 ಜಾನ್ದು ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಅದರಲ್ಲಿ ನಾನು ಸೆಕ್ಷನ್ A ಆ್ಯಂಡ್ ಸೆಕ್ಷನ್ B ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಕ್ವಶನ್ಸ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಸೆಕ್ಷನ್ C ಪಾರ್ಟ್ನ ನೋಡೋಣ. ಅದರಲ್ಲಿ ನಿಮಗೆ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಯಾವುದಾದ್ರೂ 3 ಕ್ವಶನ್ನ ಚೂಸ್ ಮಾಡಿ ಬರೀಬೇಕು. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 14 ಮಾರ್ಕ್ಸ್. ನಿಮಗೆ ಸೆಕ್ಷನ್ C ನಲ್ಲೇ ಟೋಟಲ್ 42 ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ 2 ಥಿಯರಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ. ಪ್ರಿನ್ಸಿಪಲ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ಗೆ ಸೊ ಇಲ್ಲಿ ಫಸ್ಟು ಏನಂತಂದರೆ ಒಂದು ಮೀನಿಂಗ್ ಬರಿಬೇಕು. ವಾಟ್ ಈಸ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಮೀನಿಂಗ್ ಬರೆದು, ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ದ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಆಫ್ ಆನ್ ಆರ್ಗನೈಸೇಷನ್. ಫ್ಯೂಚರ್ ಆಪರೇಷನ್ಸ್ ಇಸ್ ಕಾಲ್ಡ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಬರೆದು, ಸೊ ಅದರಲ್ಲಿ ಏನೇನು ಪ್ರಿನ್ಸಿಪಲ್ಸ್ ಇದೆ ಅಂತ ಅಂದರೆ ಒಂದು ಸಿಂಪ್ಲಿಸಿಟಿ, ಲಾಂಗ್ ಟರ್ಮ್ ವ್ಯೂ, ಆಪ್ಟಿಮಮ್ ಯೂಸು ಆ್ಯಂಡ್ ಕಾಂಟಿಜೆನ್ಸೀಸ್, ಫ್ಲೆಕ್ಸಿಬಿಲಿಟಿ, ಲಿಕ್ವಿಡಿಟಿ, ಎಕನಾಮಿಕ್ಸು, ಫೋಕಾಸ್ಟಿಂಗ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಗ್ರೌತ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಟೋಟಲ್ 10 ಪ್ರಿನ್ಸಿಪಲ್ಸ್, ಒಂದು 10 to 12 ಬರೆದು ನೀವು ಪ್ರಾಪರಾಗಿ 1-2-3 ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಯರಿ ಕ್ವಶನ್ಸ್ ಬಂದು ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಸೊ ಡಿವಿಡೆಂಡ್ ಪಾಲಿಸಿ ಬಗ್ಗೆ ಕೇಳಿದರೆ ಡಿವಿಡೆಂಡ್ ಡಿಸಿಷನ್ಸಲ್ಲಿ ಬರೋ ಅಂಥದ್ದು. ಸೊ ಅದರಲ್ಲಿ ಡಿಟರ್ಮಿನೆಂಟ್ಸ್ ಆರ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ ಏನೇನಿರುತ್ತೆ ಅಂದರೆ ಒಂದು ಸ್ಟೆಬಿಲಿಟಿ ಆಫ್ ಅರ್ನಿಂಗ್. ಕಂಪನಿ ಓವರಾಲ್ ಆಗಿ ಎಷ್ಟು ಅರ್ನ್ ಮಾಡುತ್ತೆ, ಅದರ ಶೇರ್ ಹೋಲ್ಡರ್ಸು ಯಾರ್ಯಾರಿರುತ್ತೆ, ಅವ್ರಿಗೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಪ್ರಾಫಿಟನ್ನು ಅನ್ನೋದನ್ನು ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸಲ್ಲಿ ನೋಡ್ತೀವಿ. ಆ್ಯಂಡ್ ಫೈನಾನ್ಷಿಯಲ್ ಪಾಲಿಸಿ ಆಫ್ ಎ ಕಂಪನಿ, ಫೈನಾನ್ಷಿಯಲ್ ಪಾಲಿಸಿ ಯಾವ ರೀತಿ ಇದೆ, ವೆದರ್ ಇಟ್ ಈಸ್ ಗೋಯಿಂಗ್ ಫಾರ್ ದ ಬೆಟರ್ ಪರ್ಫಾರ್ಮೆನ್ಸ್ ಆರ್ ಪೂರ್ ಪರ್ಫಾರ್ಮೆನ್ಸ್ ಅಂತ ನೋಡ್ತೀವಿ. ಆ್ಯಂಡ್ ಲಿಕ್ವಿಡಿಟಿ ಆಫ್ ಫಂಡ್ಸ್, ಡಿವಿಡೆಂಡ್ ಪಾಲಿಸಿ ಆಫ್ ಕಾಂಪಿಟೇಟರ್ಸ್ ಆ್ಯಂಡ್ ಪಾಸ್ಟ್ ಡಿವಿಡೆಂಡ್ ರೇಟ್, ಡೆಟ್ ಆಬ್ಲಿಗೇಷನ್, ಎಬಿಲಿಟಿ ಟು ಬಾರೋ, ಗ್ರೌತ್ ಆಫ್ ದ ಕಂಪನಿ, ಲೀಗಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಡಿಸೈರ್ ಆಫ್ ದ ಶೇರ್ ಹೋಲ್ಡರ್ಸ್. ಸೊ ಇದಿಷ್ಟನ್ನು ಕೂಡ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಟೋಟಲ್ 10 ಪಾಯಿಂಟ್ಸ್ ಇದೆ. ಸೊ ಇಲ್ಲಿ ಡಿವಿಡೆಂಡ್ ಪಾಲಿಸಿ ಅಂದರೆ ಏನು ಅಂತ ಬರೆದು ಮೀನಿಂಗು ನೀವು 10 ಪಾಯಿಂಟ್ಸ್ನ ಬರೆದು 1 by 1 ಎಕ್ಸ್ಪ್ಲನೇಷನ್ ಮಾಡಿದ್ರೆ ಸ್ವಲ್ಪ ಏನಂತಂದರೆ ಇದ್ರ ರಿಲೇಟೆಡ್ ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್ ಸಿಗುತ್ತೆ. ಸೊ ಇದೆರಡು ಕೂಡ ಥಿಯರಿ ಕ್ವಶನ್ಸ್ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು 9th ಒನ್ ನೋಡಿ. 9th ಒನ್ ಏನು ಕೇಳಿದ್ದಾರೆ ಅಂದರೆ ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಈ ಕ್ವಶನಲ್ಲಿ ಸತ್ಯ ಕಂಪನಿ ಲಿಮಿಟೆಡ್ ಆಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹5 lakh, ಡಿವಿಡೆಂಟ್ ಡಿವೈಡೆಡ್ ಇಂಟು ಶೇರ್ಸ್ ಆಫ್ ₹100 ಈಚ್. ಸೊ ಇಲ್ಲಿ ಸತ್ಯ ಕಂಪನಿನಲ್ಲಿ ಆಲ್ರೆಡಿ 5 lakh rupees ಶೇರ್ ಕ್ಯಾಪಿಟಲ್ ಇದೆ ಆ್ಯಂಡ್ 1 ಶೇರ್ ಬಂದು ₹100. ಇಟ್ ವಿಶಸ್ ಟು ರೈಸ್ ಫರ್ದರ್ ₹3 lakh ಫಾರ್ ಮಾಡರ್ನೈಸೇಷನ್ ಆಫ್ ಪ್ಲಾನ್ಸ್. ದ ಕಂಪನಿ ಪ್ಲಾನ್ಸ್ ದ ಫಾಲೋಯಿಂಗ್ ಫೈನಾನ್ಸಿಂಗ್. ಸೊ ಇಲ್ಲಿ ಏನಂದರೆ ಸತ್ಯ ಕಂಪನಿನಲ್ಲಿ ಆಲ್ರೆಡಿ 5 lakh ಶೇರ್ ಕ್ಯಾಪಿಟಲ್ ಇದೆ ಆ್ಯಂಡ್ ಡಿವೈಡೆಡ್ ಇಂಟು ಶೇರ್ಸ್ ಆಫ್ ₹100 ಈಚ್. ಸೊ ಹಾಗಾಗಿ ಮತ್ತೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ 3 lakh ಕ್ಯಾಪಿಟಲ್ನ ರೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ಏನೇನು ಪ್ಲ್ಯಾನಿಂಗ್ಸ್ ಇದೆ ಅಂತಂದರೆ ಫಸ್ಟು ಎಲ್ಲ ಆಲ್ ಈಕ್ವಿಟಿ ಶೇರ್ಸ್, ಸೊ 3 lakh ಕೂಡ ಕಂಪ್ಲೀಟಾಗಿ ಈಕ್ವಿಟಿ ಶೇರಲ್ಲಿ ರೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪ್ಲ್ಯಾನಲ್ಲಿ 1 lakh ಈಕ್ವಿಟಿ ಶೇರ್ಸು, 2 lakh ಡೆಟ್ at 10%. ಸೊ ಇಲ್ಲಿ ಏನಂತಂದರೆ 1 lakh ಈಕ್ವಿಟಿ ಶೇರ್ಸು ಆ್ಯಂಡ್ ರಿಮೈನಿಂಗ್ 2 lakh 10% ಡಿಬೆಂಚರ್ಸ್ ಅಥವಾ ಡೆಟ್ಟನ್ನು ರೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಥರ್ಡ್ ಪ್ಲಾನಿಂಗಲ್ಲಿ ನೋಡಿ ಆಲ್ ಡೆಟ್ 10% ಪರ್ ಆ್ಯನಮ್. ಸೊ ಇಲ್ಲಿ 10%ಗೆ 3 lakh ಕೂಡ ಡೆಟ್ಟಲ್ಲಿ ರೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೋರ್ತ್ ಪ್ಲಾನಲ್ಲಿ 1 lakh ಇನ್ ಈಕ್ವಿಟಿ ಶೇರ್ಸ್ ಆ್ಯಂಡ್ 2 lakh ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ವಿತ್ ರೇಟ್ ಆಫ್ ಡಿವಿಡೆಂಡ್ 8%. ಸೊ 1 lakh ಈಕ್ವಿಟಿ ಶೇರ್ಸ್ ಅವ್ರಿಗೆ ಡಿವಿಡೆಂಡ್ ಬರಲ್ಲ, ಯಾಕಂದರೆ ಅವ್ರಿಗೆ ಪ್ರಾಫಿಟ್ಟು ಫ್ಲಕ್ಚುಯೇಷನ್ ಆಗುತ್ತೆ. ಸೊ ಇಲ್ಲಿ 2 lakh ಪ್ರಿಫರೆನ್ಸ್ ಶೇರ್ಸ್ ವಿತ್ ಕ್ಯಾಪಿಟಲ್ ರೇಟ್ ಆಫ್ ₹8%. ಈ 2 lakhನ 8%ಅಲ್ಲಿ ರೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ದ ಕಂಪನಿ ಹ್ಯಾಸ್ ಎಸ್ಟಿಮೇಟೆಡ್ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ ಅಂತಂದರೆ ಅಟ್ ₹1,50,000. ದ ಕಾರ್ಪೊರೇಟ್ ಟ್ಯಾಕ್ಸ್ ಈಸ್ 50%. ಕ್ಯಾಲ್ಕುಲೇಟ್ EPS, ಅರ್ನಿಂಗ್ ಪರ್ ಶೇರ್ ಇನ್ ಈಚ್ ಕೇಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟು ಏನಂತಂದರೆ ಪ್ರಾಬ್ಲಮ್ನ 1 ಸರಿ ಅಲ್ಲ 2 ಸರಿ ಓದಿ ಪ್ರಾಪರಾಗಿ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಪ್ನಿನಲ್ಲಿ ಆಲ್ರೆಡಿ 5 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಡಿವೈಡೆಡ್ ಇಂಟು ಶೇರ್ ಆಫ್ ₹100 ಈಚ್ ಅಂದರೆ 5 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಟೋಟಲ್ 5,000 ಈಕ್ವಿಟಿ ಶೇರ್ಸ್ ಇದ್ದಾವೆ. ಆಯಿತಾ. ಇಟ್ ವಿಶಸ್ ಟು ರೈಸ್ ಫರ್ದರ್ 3 lakh ಫಾರ್ ಮಾಡರ್ನೈಸೇಷನ್ ಆಫ್ ಪ್ಲಾನ್ಸ್. ದ ಕಂಪನಿ ಪ್ಲಾನ್ಸ್ ಆಫ್ ದ ಫಾಲೋಯಿಂಗ್. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ಹೆಡ್ಡಿಂಗ್ ತೊಗೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ EPS ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಪರ್ಟಿಕ್ಯುಲರ್ಸು ಪ್ರೆಸೆಂಟ್ ಪ್ಲ್ಯಾನ್ ಏನಿದೆ ಬರೀ ಏನು ಈಕ್ವಿಟಿ ಶೇರ್ಸ್ಗೆ, ಆ್ಯಂಡ್ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C, ಪ್ಲ್ಯಾನ್ D. ಅದರ್ವೈಸ್ ಪ್ಲ್ಯಾನ್ 1, 2, 3, 4 ಯಾವುದಾದ್ರು ತೊಗೊಳ್ಳಿ. ಪ್ಲ್ಯಾನ್ 1, 2,
3, 4 ಅಂತಾದರೂ ತೊಗೊಳ್ಳಿ ಆಯಿತಾ. ಫಸ್ಟು ಇವಾಗ ಕಂಪನಿನಲ್ಲಿ ಪ್ರೆಸೆಂಟ್ ಏನಿದೆ ಅಂದರೆ ಈಕ್ವಿಟಿ ಶೇರ್ಸ್. ಸೊ ಇದು ಏನಂತಂದರೆ ಓಲ್ಡ್ ಎಷ್ಟಿದೆ ಅಂತಂದರೆ 5 ಲ್ಯಾಕ್ ಇದೆ. ಸೊ ಇದು ಎಲ್ಲ ಪ್ಲ್ಯಾನಲ್ಲೂ ತೊಗೊಳ್ಳಿ 5 ಲ್ಯಾಕ್ ಅಂತ ಇದು ಪ್ರೆಸೆಂಟ್ ಪ್ಲ್ಯಾನು. ಆ್ಯಕ್ಚುಲಿ ಇಲ್ಲಿ ನಮಗೆ 4 ಪ್ಲ್ಯಾನ್ಸ್ ಇದೆ, ಆ 4 ಪ್ಲ್ಯಾನ್ಸ್ ಪ್ರಕಾರ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ಫರ್ದರ್ ಕ್ಯಾಪಿಟಲ್, ಸೊ ಅದಕ್ಕೆ ಏನಂತ ತೊಗೊಳ್ಳಿ ಅಂದರೆ ಅಡಿಷ್ನಲ್ ಕ್ಯಾಪಿಟಲ್ ಅಂತ ಎಡ್ಡಿಂಗ್ ಕೊಡಿ. ಸೊ ಫಸ್ಟ್ ಪ್ಲ್ಯಾನಲ್ಲಿ ಏನಂತ ಅಂದರೆ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಆಲ್ ಈಕ್ವಿಟಿ ಶೇರ್ಸ್. ಸೊ ಇಲ್ಲಿ ಏನಂತಂದರೆ ಈಕ್ವಿಟಿ ಶೇರ್ಸ್ ಇನ್ನು ಓನ್ಲಿ ಫಸ್ಟ್ ಪ್ಲ್ಯಾನ್ ತೊಗೊಳ್ಳಿ. ಎಷ್ಟಂತಂದರೆ 3 ಲ್ಯಾಕ್ ಇಲ್ಲಿ ತೊಗೊಳ್ಳಿ, ಅಲ್ಲಿಗೆ ಇದು ಫಸ್ಟ್ ಪ್ಲ್ಯಾನ್ ಮುಗೀತು. ಸೊ ಆಲ್ ಈಕ್ವಿಟಿ ಶೇರ್ಸ್ ಅಂತ ಅಂದರೆ ಇನ್ ಫಸ್ಟ್ ಪ್ಲ್ಯಾನಲ್ಲಿ ಪ್ಲ್ಯಾನ್ ಎ ಅಥವಾ ಪ್ಲ್ಯಾನ್ 1ಅಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟಿದೆ 3 ಲ್ಯಾಕ್ ಇದೆ, 3 ಲ್ಯಾಕ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಪ್ಲ್ಯಾನಲ್ಲಿ ನೋಡಿ 1 ಲ್ಯಾಕ್ ಈಕ್ವಿಟಿ ಶೇರ್ಸು ಆ್ಯಂಡ್ 2 ಲ್ಯಾಕ್ ರುಪೀಸ್ ಡೆಟ್ ಅಟ್ 10%. ಸೊ ಇಲ್ಲಿ ಸೆಕೆಂಡ್ ಪ್ಲ್ಯಾನಲ್ಲಿ ಏನಂದರೆ ಸೊ ಈಕ್ವಿಟಿ ಶೇರ್ಸು ಇಲ್ಲಿ ನೋಡಿ ಇದು ಈಕ್ವಿಟಿ ಶೇರ್ಸ್ ಎಷ್ಟಿದೆ 1 ಲ್ಯಾಕು ಆ್ಯಂಡ್ 10% ಡೆಟ್ಟು 2 ಲ್ಯಾಕ್ ತೊಗೊಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ಟೋಟಲ್ 3 ಲ್ಯಾಕು. ಇಲ್ಲಿ ಫಸ್ಟ್ ಪ್ಲ್ಯಾನಲ್ಲಿ 3 ಲ್ಯಾಕ್ನು ಈಕ್ವಿಟಿ ಶೇರ್ಸ್ಗೆ ರೈಸ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪ್ಲ್ಯಾನಲ್ಲಿ 1 ಲ್ಯಾಕ್ ಈಕ್ವಿಟಿ ಶೇರ್ಸು 10% ಡೆಟ್ ಎಷ್ಟಂದರೆ 2 ಲ್ಯಾಕ್ ಇದೆ, ಟೋಟಲ್ 3 ಲ್ಯಾಕ್ ಆಯಿತು. ಆ್ಯಂಡ್ ಥರ್ಡ್ ಪ್ಲ್ಯಾನಲ್ಲಿ ನೋಡಿ ಆಲ್ ಡೆಟ್ ಅಟ್ 10% ಪರ್ ಆ್ಯನಮ್. ಸೊ ಇಲ್ಲಿ 10%ಗೆ ಎಲ್ಲನೂ ಡೆಟ್ಟಲ್ಲೇ ರೈಸ್ ಮಾಡ್ತಾ ಇದ್ದಾರೆ. ಸೊ 10% ಡೆಟ್ಟು ಎಷ್ಟಿದೆ ಅಂತಂದರೆ ಟೋಟಲ್ 3 ಲ್ಯಾಕು. ಇಲ್ಲಿ ಥರ್ಡ್ ಪ್ಲ್ಯಾನಲ್ಲಿ ಟೋಟಲ್ 3 ಲ್ಯಾಕ್ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಫೋರ್ತ್ ಪ್ಲ್ಯಾನ್ ನೋಡಿ 1 ಲ್ಯಾಕು ಈಕ್ವಿಟಿ ಶೇರ್ಸು ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ 8% ಪ್ರಿಫರೆನ್ಸ್ ಶೇರ್ಸ್ 2 ಲ್ಯಾಕ್ಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈಕ್ವಿಟಿ ಶೇರ್ಸು ಫೋರ್ತ್ ಪ್ಲ್ಯಾನಲ್ಲಿ 1 ಲ್ಯಾಕ್ ಇದೆ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸಲ್ಲಿ 2 ಲ್ಯಾಕ್ನ ರೈಸ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಕೂಡ ಪ್ಲ್ಯಾನ್ ಗೊತ್ತಾಗ್ತಿದೆಯಲ್ವಾ, ಕನ್ಫ್ಯೂಷನ್ ಆಗಬೇಡಿ. ಸೊ ಫಸ್ಟ್ ಪ್ಲ್ಯಾನ್ ಏನಿದೆ 3 ಲ್ಯಾಕ್ ಈಕ್ವಿಟಿ ಶೇರ್ಸ್ ಇದೆ. ಸೊ ಈಕ್ವಿಟಿ ಶೇರ್ಸ್ ಅಂತ ಬರೆದು ಇಲ್ಲಿ 3 ಲ್ಯಾಕ್ ಬರೀರಿ. ಆ್ಯಂಡ್ ಸೆಕೆಂಡ್ ಪ್ಲ್ಯಾನಲ್ಲಿ 1 ಲ್ಯಾಕ್ ಈಕ್ವಿಟಿ ಶೇರ್ಸು 2 ಲ್ಯಾಕ್ ಡೆಟ್ ಇದೆ. ಸೊ ಈಕ್ವಿಟಿ ಶೇರ್ಸು 1 ಲ್ಯಾಕು ಆ್ಯಂಡ್ 10% ಡೆಟ್ಟು ಬಂದು 2 ಲ್ಯಾಕ್ ಇದೆ. ಆ್ಯಂಡ್ ಥರ್ಡ್ ಪ್ಲ್ಯಾನಲ್ಲಿ ನೋಡಿ ಆಲ್ ಡೆಟ್ ಅಟ್ 10% ಅಂತ ಇದೆ. ಸೊ 10% ಡೆಟ್ ರುಪೀಸ್ 3 ಲ್ಯಾಕ್ನೂ ಕೂಡ ಡೆಟ್ಟಲ್ಲೇ ರೈಸ್ ಮಾಡ್ತಾ ಇದ್ದಾರೆ, 3 ಲ್ಯಾಕ್ ಅಂತ ತೊಗೊಳ್ಳಿ. ಆ್ಯಂಡ್ ಫೋರ್ತ್ ಪ್ಲ್ಯಾನಲ್ಲಿ 1 ಲ್ಯಾಕು ಈಕ್ವಿಟಿ ಶೇರ್ಸು 2 ಲ್ಯಾಕು ಪ್ರಿಫರೆನ್ಸ್ ಶೇರ್ಸು. ಸೊ ಈಕ್ವಿಟಿ ಶೇರ್ಸ್ ಎಷ್ಟು 1 ಲ್ಯಾಕು, ಇಲ್ಲಿ ಡೆಟ್ ಬರಲ್ಲ. ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಬರುತ್ತೆ 2 ಲ್ಯಾಕ್, ಟೋಟಲ್ 3 ಲ್ಯಾಕ್ ಆಯಿತು. ಈಗ ಟೋಟಲ್ ಕಂಪನಿ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂತ ನೋಡಿ. ಕ್ಯಾಪಿಟಲ್ ಬಂದು ಇಲ್ಲಿ 5 ಲ್ಯಾಕ್ ಆಗುತ್ತೆ. ಇಲ್ಲಿ 5 + 3 8 ಲ್ಯಾಕು, ಇಲ್ಲೂ 5 ಲ್ಯಾಕು ಪ್ಲಸ್ 1 ಲ್ಯಾಕ್ 2 ಲ್ಯಾಕ್ 8 ಲ್ಯಾಕು, ಎಲ್ಲದರಲ್ಲೂ ಕೂಡ 8 ಲ್ಯಾಕೆ ಬರುತ್ತೆ. 5 + 3 8 ಲ್ಯಾಕು, 5 + 1 6, 6 + 2 8 ಲ್ಯಾಕು. ಸೊ ಇದು ಅವ್ರ ಕ್ಯಾಪಿಟಲ್ ಸ್ಟ್ರಕ್ಚರು. ಯಾಕಂದರೆ ಆಲ್ರೆಡಿ ಪ್ರೆಸೆಂಟಲ್ಲಿ 5 ಲ್ಯಾಕ್ ರುಪೀಸ್ ಶೇರ್ ಕ್ಯಾಪಿಟಲ್ ಇದೆ. ಫರ್ದರ್ 3 ಲ್ಯಾಕನ್ನು ಯಾವ್ಯಾವ ರೀತಿ ರೈಸ್ ಮಾಡಬೇಕು ಅಂತ ಇಲ್ಲಿ 4 ಪ್ಲ್ಯಾನ್ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾರ್ಟ್ ನೋಡಿ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟು ಹೇಳಿದ್ದಾರೆ ಅಂದರೆ 1,50,000 ಹೇಳಿದ್ದಾರೆ. ಅರ್ನಿಂಗ್ ದ ಕಂಪನಿ ಆಸ್ ಎಸ್ಟಿಮೇಟೆಡ್, ಅವ್ರು ಎಷ್ಟು ಅಂದಾಜು ಮಾಡಿದ್ದಾರೆ ಎಸ್ಟಿಮೇಟ್ ಮಾಡಿದ್ದಾರೆ ಅಂದರೆ EBIT ಅಟ್ 1,50,000 ಇದೆ. ಸೊ EBIT ಎಲ್ಲ ಪ್ಲ್ಯಾನಲ್ಲೂ ಸೇಮ್ ಇರುತ್ತೆ, 1,50,000 ಎಲ್ಲ ತೊಗೊಳ್ಳಿ. ಅದರಲ್ಲಿ ಲೆಸ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟನ್ನು ನಾವು ಲೆಸ್ ಮಾಡಬೇಕು ಇವಾಗ, ಯಾಕಂದರೆ EBITನಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು. ಸೊ ಫಸ್ಟ್ ಪ್ಲ್ಯಾನಲ್ಲಿ ಯಾವುದೇ ಥರದ ಇಂಟ್ರೆಸ್ಟ್ ಇಲ್ಲ, ನಿಲ್ ಬರುತ್ತೆ. ಸೆಕೆಂಡ್ ಪ್ಲ್ಯಾನಲ್ಲೂ ಕೂಡ ಯಾವುದೇ ಥರದ ಡಿಬೆಂಚರ್ಸ್ ಇಲ್ಲ, ಇಲ್ಲೂ ನಿಲ್ ಬರುತ್ತೆ. ಥರ್ಡ್ ಪ್ಲ್ಯಾನಲ್ಲಿ 2 ಲ್ಯಾಕ್ಗೆ ಡಿಬೆಂಚರ್ಸ್ ಇದೆಯಾ, 10% ಡೆಟ್ ರುಪೀಸ್ 2 ಲ್ಯಾಕ್ ಇದೆಯಲ್ವಾ. ಸೊ ಈಗ 2 ಲ್ಯಾಕ್ಗೆ 10% ಡಿಬೆಂಚರ್ಸ್ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ 20,000ನ ಲೆಸ್ ಮಾಡಿ. ಈವನ್ ಥರ್ಡ್ ಪ್ಲ್ಯಾನಲ್ಲೂ ಕೂಡ ಆಲ್ ಡೆಟ್ಸ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಪ್ಲ್ಯಾನಲ್ಲಿ ಆಲ್ ಡೆಟ್ಸ್ ಅಟ್ 10% ಆನಮ್ ಅಂತ ಕೊಟ್ಟಿದ್ದಾರೆ. 3 ಲ್ಯಾಕ್ ಮೇಲೆ 10% ಮಾಡಿದ್ರೆ 30,000 ಬರುತ್ತೆ. ಸೊ 30,000 ಇಲ್ಲೂ ಕೂಡ ಯಾವುದೇ ಥರದ ಡೆಟ್ ಇಲ್ಲ, ನಿಲ್ ಅಂತ ತಗೊಳ್ಳಿ. ಈಗ EBIT ಎಷ್ಟು ಬರುತ್ತೆ ಪ್ರೆಸೆಂಟ್ 5 ಲ್ಯಾಕ್ ಪ್ರೆಸೆಂಟಲ್ಲಿ 1,50,000. ಇಲ್ಲಿ ಈ ಪಾರ್ಟ್ ಬಿಟ್ಬಿಡಿ, ಇಷ್ಟು ಎಂಡ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಪಾರ್ಟ್ ಇದು EBIT ಎಷ್ಟಿದೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸು 1,50,000 ಆ್ಯಂಡ್ ಇಲ್ಲೂ ಕೂಡ 1,50,000. 1,50,000ನಲ್ಲಿ 20,000ನ ಲೆಸ್ ಮಾಡಿದ್ರೆ 1,30,000 EBIT. ಆ್ಯಂಡ್ ಇಲ್ಲಿ 1,50,000ನಲ್ಲಿ 30,000ನ ಲೆಸ್ ಮಾಡಿದ್ರೆ 1,20,000 ಇಸ್ ದ EBIT. ಸೊ ಇಲ್ಲಿ 1,50,000 1,50,000. ಈಗ ನಮಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಸಿಕ್ತು ಅಂದರೆ 1,50,000. ಆ್ಯಂಡ್ ಕ್ವಶನಲ್ಲಿ ದ ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ 50% ಅಂತ ಹೇಳಿದ್ದಾರೆ. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟಿದೆ 50%. 1 ಲ್ಯಾಕಲ್ಲಿ 1,50,000ಅಲ್ಲಿ 50% ತೊಗೊಳ್ಳಿ. 1,50,000 ಇಂಟು 50% ತೊಗೊಂಡ್ರೆ 75,000 ಬರುತ್ತೆ. ಇಲ್ಲೂ ಕೂಡ 75,000. 1,30,000ನಲ್ಲಿ 50% ಮಾಡಿದ್ರೆ 65,000. 1,20,000ನಲ್ಲಿ 50% ಮಾಡಿದ್ರೆ 60,000. ಆ್ಯಂಡ್ 1,50,000ನಲ್ಲಿ 50% ಮಾಡಿದ್ರೆ 75,000. ಸೊ ಇವಾಗ ಟ್ಯಾಕ್ಸನ್ನ ಲೆಸ್ ಮಾಡಿದ್ರೆ ಅರ್ನಿಂಗ್ ಆಫ್ಟರ್
ಟ್ಯಾಕ್ಸ್ ಎಷ್ಟು ಸಿಗುತ್ತೆ 1,50,000 75 ಇಲ್ಲಿ ಆಫ್ ಹೋದ್ರೆ ಇನ್ ರಿಮೈನಿಂಗ್ ಆಫ್ 75. ಸೊ 1,50,000 75,000 ಲೆಸ್ ಮಾಡಿದ್ರೆ ರಿಮೈನಿಂಗ್ 75,000 ಬರುತ್ತೆ. ಸೊ ಇಲ್ಲಿ 1,30,000 65,000 ಲೆಸ್ ಮಾಡಿದ್ರೆ ರಿಮೈನಿಂಗ್ 65, ಇಲ್ಲೂ ಕೂಡ 60,000 ಆ್ಯಂಡ್ ಇಯರ್ 1,50,000 75,000 ಲೆಸ್ ಮಾಡಿದ್ರೆ 75,000 ಬರುತ್ತೆ. ಸೊ ಇದು ಏನಂತಂದರೆ ನಮಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಲ್ಲಿ ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸ್ನ ಲೆಸ್ ಮಾಡಿದಾಗ ನಮಗೆ ಇಷ್ಟು ಅಮೌಂಟ್ ಉಳ್ಕೊಂಡಿದೆ. ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾರಿಗಿರುತ್ತೆ, ಯಾವಾಗಲೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಇರುತ್ತೆ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಯಾವುದ್ರಲ್ಲಿ ಬರ್ತಾರೆ ಅಂದರೆ ಓನ್ಲಿ ಫೋರ್ತ್ ಪ್ಲಾನಲ್ಲಿ ಬರ್ತಾರೆ. ಫೋರ್ತ್ ಪ್ಲಾನಲ್ಲಿ ನೋಡಿ 2 lakh ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ವಿತ್ ರೇಟ್ ಆಫ್ ಡಿವಿಡೆಂಡ್ 8% ಅಂತ ಇದೆ. ಪ್ರಿಫರೆನ್ಸ್ ಶೇರ್ಸ್ಗೆ 8% ಡಿವಿಡೆಂಡ್ನ ಕೊಡಬೇಕಾ, ಅದನ್ನು ಕೂಡ ಲೆಸ್ ಮಾಡಿ, ಲೆಸ್ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಅಂತ. ಸೊ ಇಲ್ಲಿ ಫಸ್ಟು ಪ್ರೆಸೆಂಟಲ್ಲಿ ಬರಲ್ಲ, ಪ್ಲಾನ್ ಎ ಬಿ ಸಿನಲ್ಲಿ ಬರಲ್ಲ, ಫೋರ್ತ್ ಪ್ಲಾನಲ್ಲಿ. ಸೊ ಇಲ್ಲಿ 2 lakh ಇದೆ ನೋಡಿ ಪ್ರಿಫರೆನ್ಸ್ ಶೇರ್ಸು. ಸೊ ಇದಕ್ಕೆ 2 lakh ಮೇಲೆ 8% ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ನೋಡಿ. 2 lakh ಇಂಟು 8% ಮಾಡಿದ್ರೆ 16,000 ಬರುತ್ತೆ. 16,000ನ ಲೆಸ್ ಮಾಡಿದ್ರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಉಳ್ಕೊಳ್ಳುತ್ತೆ, 75,000, ಇಲ್ಲೂ 75, 65, 60, ಇಲ್ಲಿ 75,000ಅಲ್ಲಿ 16,000 ಲೆಸ್ ಮಾಡಿದ್ರೆ 59,000 ಬರುತ್ತೆ. ಆಯಿತಾ. ಸೊ ಇದು ಬಂದು ಟೋಟಲ್. ಇವಾಗ ನಂಬರ್ ಆಫ್ ಈಕ್ವಿಟಿ ಶೇರ್ಸು ಎಷ್ಟಿದೆ ಅಂತ ನೋಡಬೇಕು. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ ಟೋಟಲು ಪ್ಲಾನಲ್ಲಿ ಯಾವುದೇ ಥರದ್ದು ಇಶ್ಯೂ ಮಾಡಿಲ್ಲ ಅಂತಂದರೆ 5 lakh ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ 100 ಅಂತಂದರೆ ಇಲ್ಲಿ ಎಷ್ಟು ಬರುತ್ತೆ, 5,000 ಬಂದಿದೆ. ಸೊ ಇಲ್ಲಿ ನೋಡಿ ಫಸ್ಟಲ್ಲಿ ಎಷ್ಟಿದೆ, 5,000. ಸೊ 5 lakh ಡಿವೈಡೆಡ್ ಬೈ 100 ಮಾಡಿದ್ರೆ 5,000 ಬರುತ್ತೆ. ಮತ್ತು ಸೆಕೆಂಡ್ ಪ್ಲಾನಲ್ಲಿ 5 lakh ಪ್ಲಸ್ 3 lakh, ಯಾಕಂದರೆ ಇಲ್ಲಿ ಪ್ಲಾನ್ 1ಅಲ್ಲಿ 5 lakh ಓಲ್ಡ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ನ್ಯೂ ಶೇರ್ ಕ್ಯಾಪಿಟಲ್ ಟೋಟಲ್ 8 lakh ಇದೆ. 8 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, 8,000 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೊ ಇದರಲ್ಲಿ ಎಷ್ಟಿದೆ ಅಂತಂದರೆ ಇಲ್ಲಿ 5 lakh ಇದೆ ಆ್ಯಂಡ್ ನ್ಯೂ 1 lakh ಇದೆ, ಟೋಟಲ್ 6 lakh. ಸೊ ಇಲ್ಲಿಂದ 6 lakh ಡಿವೈಡೆಡ್ ಬೈ 100 ಮಾಡಿದ್ರೆ 6,000. ಸೊ ಇಲ್ಲಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 5 lakh ಇದೆ, ನ್ಯೂ ಯಾವುದಿಲ್ಲ ಯಾಕಂದರೆ ಇಲ್ಲೆಲ್ಲ ಡೆಟ್ ರೈಸ್ ಮಾಡಿದ್ದೀವಿ. ಸೊ 5 lakh ಡಿವೈಡೆಡ್ ಬೈ 100 ಮಾಡಿದ್ರೆ 5,000. ಸೊ ಇಲ್ಲಿ 5 lakh ಪ್ಲಸ್ 1 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಟೋಟಲ್ 6 lakh ಡಿವೈಡೆಡ್ ಬೈ 100 ಮಾಡಿದ್ರೆ 6,000 ಬರುತ್ತೆ. ಇವಾಗ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸು ಸಿಕ್ಕಿದೆ ಆ್ಯಂಡ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು ಅಂತಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇ ಪಿ ಎಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನು ಫಾರ್ಮುಲಾ ಅಂತಂದರೆ ಇ ಪಿ ಎಸ್ಗೂ ಕೂಡ ಇದೇ ಫಾರ್ಮುಲಾ, ಇಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಡೈರೆಕ್ಟಾಗಿ. ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸು. ಸೊ ಇದೇ ಫಾರ್ಮುಲಾ ಇಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ. ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸು. ಸೊ 75,000 ಡಿವೈಡೆಡ್ ಬೈ 5,000 ಮಾಡಿ. 75,000 ಡಿವೈಡೆಡ್ ಬೈ 5,000 ಮಾಡಿದ್ರೆ ಇ ಪಿ ಎಸ್ ಎಷ್ಟು ಬರುತ್ತೆ, 15 ಬರುತ್ತೆ. ಪ್ಲಾನ್ ಎನಲ್ಲಿ 75,000 ಡಿವೈಡೆಡ್ ಬೈ 18,000 ಮಾಡಿದ್ರೆ 9.375 ಬರುತ್ತೆ. ಆ್ಯಂಡ್ ಪ್ಲಾನ್ 2ನಲ್ಲಿ 65,000 ಡಿವೈಡೆಡ್ ಬೈ 6,000 ಮಾಡಿದ್ರೆ ಎಷ್ಟು ಬರುತ್ತೆ, 10.833 ಬರುತ್ತೆ. ಆ್ಯಂಡ್ ಪ್ಲಾನ್ 3ನಲ್ಲಿ 60,000 ಡಿವೈಡೆಡ್ ಬೈ 5,000 ಮಾಡಿದ್ರೆ 12 rupees ಬರುತ್ತೆ. ಆ್ಯಂಡ್ ಫೋರ್ತ್ ಪ್ಲಾನಲ್ಲಿ 59,000 ಇದೆ, ಡಿವೈಡೆಡ್ ಬೈ 6,000 ಮಾಡಿದ್ರೆ ಎಷ್ಟು ಬರುತ್ತೆ, 9.830 ಬರುತ್ತೆ. ಸೊ ಇವಾಗ ಇ ಪಿ ಎಸ್ ಯಾವುದಿದೆ ಅಂತ ಅಂದರೆ ಯಾವ್ದು ಹೈಯೆಸ್ಟ್ ಇದೆ ನೋಡಿ. ಇದರಲ್ಲಿ 15 ಇದೆ, ಇದು ಪ್ರೆಸೆಂಟ್ ಬಿಡಿ. ಸೊ ಇಲ್ಲಿ ಏನಂತಂದರೆ ಮತ್ತೆ ಅಡಿಷ್ನಲ್ ರೈಸ್ ಮಾಡಿ ನಾವು ತೊಗೋಬೇಕಾಗಿರೋದು ಈ 4ಅಲ್ಲಿ ಮಾತ್ರ. ಸೊ ಇಲ್ಲಿ 9.375 ಇದೆ, 10.833 ಇದೆ. ಈ 4ರಲ್ಲಿ ಯಾವ್ದು ಹೈಯೆಸ್ಟ್ ಇದೆ ಅಂತಂದರೆ ಪ್ಲಾನ್ ಸಿ ಅಥವಾ ಪ್ಲಾನ್ 3. ಸೊ ಪ್ಲಾನ್ ಸಿ ಆರ್ ಪ್ಲಾನ್ 3 ಅಂತ ತಗೊಳ್ಳಿ. ಪ್ಲಾನ್ 3 ವಿಲ್ ಬಿ ಸಜೆಸ್ಟೆಡ್ ಟು ದ ಸತ್ಯ ಕಂಪನಿ ಲಿಮಿಟೆಡ್ ಅಂತ ಮಾಡಿದ್ರೆ. ಸೊ ಇದೇ ಕ್ವಶನು ನಿಮಗೆ ಎನ್ ಇ ಪಿನಲ್ಲಿ 12 ಮಾರ್ಕ್ಸ್ ಇತ್ತು, ಇದು ಎಸ್ ಇ ಪಿ ಸಿಲೆಬಸ್ ಆಗಿರೋದ್ರಿಂದ 14 ಮಾರ್ಕ್ಸ್ಗೆ ಆರಾಮಾಗಿ 3 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಿ ಔಟ್ ಆಫ್ ಇಲ್ಲಿ 48 ಮಾರ್ಕ್ಸೇ ಆರಾಮಾಗಿ ತೊಗೋಬೋದು. ಆ್ಯಂಡ್ ಈ ಕ್ವಶನ್ಸ್ ಅಂತೂ ತುಂಬ ಈಸಿ. ನಾನು ಆಲ್ರೆಡಿ ಪ್ರೀವಿಯಸ್ ಇಯರ್ 2025-24 ಪೇಪರ್ಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ ನಂಬರ್ 10 ಮತ್ತು 11 ನೆಕ್ಸ್ಟ್ ಪಾರ್ಟ್ 3ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ, ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಫ್ರೆಂಡ್ಸ್, ಅವ್ರಿಗೂ ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. Do subscribe, don't forget. All the best to your exam.